ನಮಸ್ಕಾರ ಎಲ್ಲರಿಗೂ. ಗಣೇಶ್ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾವು ನಂಬಿಕೆಯ ದೇವರು ಎನ್ನುವಂತಹ ಒಂದು ಕಥೆಯನ್ನು ಕೇಳಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಪೌರಾಣಿಕ ಕಥೆಯನ್ನು ನಿಮಗೆ ಹೇಳಿಕೊಟ್ಟಿದ್ದೇನೆ. ಈ ಕಥೆ ಇರುವುದು ತುಳಸಿಯ ಬಗ್ಗೆ. ತುಳಸಿ ಯಾರಿಗೆ ಗೊತ್ತಿಲ್ಲ ಹೇಳಿ? ತುಳಸಿಯನ್ನು ಪೂಜಿಸುವುದರ ಮೂಲಕ ದಿನವನ್ನು ಆರಂಭಿಸುವುದು ಭಾರತೀಯ ಸಂಸ್ಕೃತಿಗಳಲ್ಲಿ. ಹಾಗೆ ಯಾರ ಮನೆಯಲ್ಲಿ ಬೇರೆ ಯಾವ ಗಿಡ ಇಲ್ದಿದ್ರು ತುಳಸಿ ಗಿಡ ಒಂದೇ ಸೇರುತ್ತೆ. ಹಾಗಾದರೆ ಯಾರೀ ತುಳಸಿ? ಏನು ಇವಳ ಹಿಂದಿನ ಕತೆ? ಬನ್ನಿ ತಿಳಿದುಕೊಳ್ಳೋಣ. ಹಿಂದಿನ ಕಾಲದಲ್ಲಿ ಕಶ್ಯಪ ಎನ್ನುವಂತಹ ಒಬ್ಬ ಮಹರ್ಷಿ ಇದ್ದ. ಈತ ಮರೀಚಿಯ ಮಗ, ಹಾಗೆ ಭಗವಾನ್ ಬ್ರಹ್ಮನ ಮೊಮ್ಮಗ. ಅನೇಕ ಪುರಾಣ ಕಥೆಗಳಲ್ಲಿ ಈತನ ಹೆಸರನ್ನು ನೀವು ಕೇಳೇ ಇರ್ತೀರಿ. ಯಾಕಂದ್ರೆ ರಾಕ್ಷಸರು ಮತ್ತು ದೇವತೆಗಳು ಈತನಿಂದ ಹುಟ್ಟಿದರು ಎನ್ನುವಂಥದ್ದು ಪುರಾಣದಲ್ಲಿ ಉಲ್ಲೇಖವಾಗಿದೆ. ಹಾಗೆಯೇ ಈತ ದಕ್ಷ ಪ್ರಜಾಪತಿಯ 13 ಹೆಣ್ಣು ಮಕ್ಕಳನ್ನ ಮದುವೆಯಾದನು. ಆ 13 ಹೆಣ್ಣು ಮಕ್ಕಳಲ್ಲಿ ಒಬ್ಬಳು ಧನು. ಧನು ಅನೇಕ ಶಕ್ತಿಶಾಲಿ ಪುತ್ರರನ್ನು ಹೊಂದಿದ್ದಳು. ಅದರಲ್ಲಿ ಒಬ್ಬ ವಿಪ್ರಾಚಿತ್ತ. ವಿಪ್ರಾಚಿತ್ತನಿಗೆ ಒಬ್ಬ ಸದ್ಗುಣಶೀಲನಾದಂತಹ ಮಗನಿದ್ದ. ಅವನೇ ದಂಬ. ದಂಬನಿಗೆ ಮಕ್ಕಳೇನಲ್ಲ. ಅವನು ಮಹಾನ್ ವಿಷ್ಣು ಭಕ್ತ. ಶುಕ್ರಾಚಾರ್ಯರ ಸಲಹೆಯಂತೆ ಪುಷ್ಕರ ಎಂಬುವಂತಹ ಒಂದು ಪವಿತ್ರ ಸ್ಥಳದಲ್ಲಿ ಮಹಾನ್ ವಿಷ್ಣುವನ್ನ ಕುರಿತು 100,000 ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದ. ಅವನ ತಪಸ್ಸಿನಿಂದ ಹೊರಹೊಮ್ಮುತ್ತಿದ್ದಂತಹ ಒಂದು ಛಾಯೆ ಏನಿತ್ತು, ಅದು ಇಡೀ ಲೋಕವನ್ನ ಆವರಿಸಿತ್ತು. ಇದರಿಂದ ದೇವತೆಗಳು ಆತಂಕಕ್ಕೊಳಗಾದರು. ಅವರು ಬ್ರಹ್ಮನೊಡಗೂಡಿ ಮಹಾವಿಷ್ಣುವನ್ನ ಧ್ಯಾನಿಸಿದರು. ಮಹಾವಿಷ್ಣುವು, ದಂಬ ನನ್ನ ಮಹಾನ್ ಭಕ್ತರಲ್ಲಿ ಒಬ್ಬ. ಆತನು ಪುತ್ರ ಅಪೇಕ್ಷೆಯಿಂದ ನನ್ನನ್ನು ಧ್ಯಾನಿಸುತ್ತಿದ್ದಾನೆ. ಅವನಿಗೆ ನಾನು ಪುತ್ರ ಸಂತಾನವಾಗುವಂತೆ ವರವನ್ನು ನೀಡುತ್ತೇನೆ ಎಂದು ಅಭಯವನ್ನು ನೀಡುತ್ತಾನೆ. ಮಹಾವಿಷ್ಣುವು ಪುಷ್ಕರಕ್ಕೆ ತೆರಳಿ ತಪಸ್ಸಾಚರಿಸುತ್ತಿದ್ದಂತಹ ದಂಬನ ಬಳಿ ಎಂತಹ ವರವನ್ನು ಅಪೇಕ್ಷಿಸಿರುವೆ ಎಂದು ಕೇಳಿದಾಗ ದಂಬನು 3 ಲೋಕಗಳನ್ನು ವಶಪಡಿಸಿಕೊಳ್ಳುವ ಅಜೇಯ ಮಗನನ್ನು ಒತ್ತಾಯಿಸಿದ. ಅದಕ್ಕೆ ಮಹಾವಿಷ್ಣುವು ತಥಾಸ್ತು ಎನ್ನುವುದರ ಮೂಲಕ ಆ ವರವನ್ನು ಅನುಗ್ರಹಿಸಿದ. ಹಾಗೆ ಸ್ವಲ್ಪ ಸಮಯದಲ್ಲಿ ದಂಬನ ಹೆಂಡತಿ ಗರ್ಭಿಣಿಯಾದಳು. ಅವಳಿಗೆ ಶಂಖಚೂಡ ಎನ್ನುವಂತಹ ಒಬ್ಬ ಮಗ ಜನಿಸಿದ. ಈತ ದ್ವಾಪರ ಯುಗದಲ್ಲಿ ರಾಧೆಯವರಿಂದ ಶಾಪಗ್ರಸ್ತರಾಗಿದ್ದ ಭಗವಾನ್ ಶ್ರೀಕೃಷ್ಣನ ಸ್ನೇಹಿತ ಸುಧಾಮ. ನಂತರ ಶಂಖಚೂಡ ದೇವರುಗಳಿಂದ ಅಜೇಯನಾಗುವಂತಹ ವರವನ್ನು ಕೇಳುವುದಕ್ಕೋಸ್ಕರ ಬ್ರಹ್ಮನನ್ನ ಕುರಿತು ತಪಸ್ಸನ್ನು ಆಚರಿಸಿದ. ಹಾಗೆ ಇದಕ್ಕೊಲಿದ ಬ್ರಹ್ಮ ದೇವರುಗಳಿಂದ ಅಜೇಯನಾಗುವಂತಹ ವರವನ್ನು ನೀಡಿದ. ಹಾಗೆಯೇ ಶ್ರೀಕೃಷ್ಣನ ದೈವಿಕ ತಾಯಿತವನ್ನು ಸಹ ಶಂಖಚೂಡನಿಗೆ ನೀಡಿದ. ಅದು ಎಲ್ಲೆಡೆ ವಿಜಯವನ್ನ ನೀಡಿತು. ಹಾಗೆಯೇ ಪರಿಶುದ್ಧ ಮಹಿಳೆ ತುಳಸಿಯನ್ನ ಮದುವೆಯಾಗಲು ಬ್ರಹ್ಮನು ಶಂಖಚೂಡನಿಗೆ ತಿಳಿಸಿದಾಗ ಶಂಖಚೂಡನು ಬದ್ರಿಕಾಶ್ರಮಕ್ಕೆ ತೆರಳಿ ತುಳಸಿಯನ್ನು ವಿವಾಹವಾದ. ಈ ವಿವಾಹವಾದ ಸ್ವಲ್ಪ ಸಮಯದಲ್ಲಿಯೇ ಶುಕ್ರಾಚಾರ್ಯರು ರಾಕ್ಷಸರ ರಾಜನಾಗಿ ಶಂಖಚೂಡನಿಗೆ ಕಿರೀಟಧಾರಣೆಯನ್ನು ಮಾಡಿದರು. ರಾಕ್ಷಸರ ರಾಜನಾದಂತಹ ಶಂಖಚೂಡ ತನ್ನ ಬೃಹತ್ ಸೈನ್ಯದೊಂದಿಗೆ ದೇವತೆಗಳ ಮೇಲೆ ಯುದ್ಧ ಸಾರುತ್ತಾನೆ. ಇಂದ್ರ ಹಾಗೂ ಇತರ ದೇವತೆಗಳು ಯುದ್ಧ ಭೂಮಿಯಿಂದ ಓಡಿ ಹೋಗುವಂತೆ ಮಾಡುತ್ತಾನೆ. ಹಾಗೆ ಇಂದ್ರನ ಸಿಂಹಾಸನವನ್ನು ವಶಪಡಿಸಿಕೊಂಡು ವಿಶ್ವದ ಆಡಳಿತಗಾರನಾಗುತ್ತಾನೆ. ದೇವತೆಗಳೆಲ್ಲರೂ ಸಹಾಯಕ್ಕಾಗಿ ಬ್ರಹ್ಮನ ಬಳಿ ಬರುತ್ತಾರೆ. ಆದರೆ ಬ್ರಹ್ಮನ ಸಲಹೆಯಂತೆ ವಿಷ್ಣುವಿನ ಬಳಿ ಬ್ರಹ್ಮ ಹಾಗೂ ಇತರ ದೇವತೆಗಳು ತೆರಳುತ್ತಾರೆ. ವಿಷ್ಣುವು ಶಂಖಚೂಡನ ಬಗ್ಗೆ ತಿಳಿದಿರುವುದಾಗಿ, ಶಂಖಚೂಡನ ಸಂಹರಿಸಲು ನಮಗೆ ಶಿವನ ಸಹಾಯ ಬೇಕು ಎಂದು ವಿಷ್ಣು, ಬ್ರಹ್ಮ, ದೇವತೆಗಳು ಮಹಾಶಿವನ ಆಸ್ಥಾನಕ್ಕೆ ತೆರಳುತ್ತಾರೆ. ಮಹಾಶಿವನು ಶಂಖಚೂಡನನ್ನು ಸಂಹರಿಸುವುದಾಗಿ ದೇವತೆಗಳಿಗೆ ಅಭಯವನ್ನು ನೀಡುತ್ತಾನೆ. ಹಾಗೆಯೇ ಗಂಧರ್ವರ ರಾಜನಾದಂತಹ ಪುಷ್ಪದಂತನನ್ನ ಶಂಖಚೂಡನ ಬಳಿ ಸಂಧಾನಕ್ಕೆಂದು ಕಳಿಸುತ್ತಾನೆ. ದೇವತೆಗಳೊಂದಿಗೆ ರಾಜಿ ಮಾಡಿಕೊಂಡು ಶಾಂತಿಯಿಂದ ಇರುವಂತೆಯೂ ಸಹ ಸೂಚಿಸುತ್ತಾನೆ. ಆದರೆ ಶಂಖಚೂಡನು ಈ ಸಂಧಾನಕ್ಕೆ ಒಪ್ಪದೆ ಶಿವನ ವಿರುದ್ಧವೇ ಯುದ್ಧ ಸಾರುತ್ತಾನೆ. ಶಂಖಚೂಡನ ಉತ್ತರವನ್ನು ಕೇಳಿ ಮಹಾಶಿವನು ಕುಪಿತಗೊಂಡನು.
ಮಹಾಕಾಳಿ, ವೀರಭದ್ರ, ಗಣೇಶ, ಕಾರ್ತಿಕೇಯ ಹಾಗೂ ಇತರರನ್ನು ಶಂಖಚೂಡನ ವಿರುದ್ಧ ಹೋರಾಡಲು ಆದೇಶಿಸಿದನು. ಹಾಗೆ ಸ್ವತಃ ಮಹಾಶಿವನು ಇಂದ್ರನೊಡಗೂಡಿ ದೇವತೆಗಳೊಡಗೂಡಿ ಯುದ್ಧಭೂಮಿಗೆ ಹೊರಟನು. 8 ಭೈರವರು, 11 ರುದ್ರರು, 8 ವಸುಗಳು, 12 ಆದಿತ್ಯರು, ಸೂರ್ಯ, ಸೋಮ, ಕುಬೇರ, ಯಮ ಹಾಗೂ ಇತರ ಗ್ರಹಗಳು ಸಹ ಶಿವನ ಒಡಗೂಡಿದರು. ರಾಕ್ಷಸರು ಹಾಗೂ ದೇವತೆಗಳ ನಡುವೆ ಒಂದು ಘನಘೋರವಾದ ಯುದ್ಧ ಸಂಭವಿಸಿತು. ಮಹಾಕಾಳಿಯು ರಾಕ್ಷಸರ ತಲೆಯನ್ನು ಕತ್ತರಿಸಿ ಅವರ ರಕ್ತ ಮಾಂಸಗಳನ್ನು ಕುಡಿದಳು. ಇದರಿಂದ ಭಯಭೀತರಾದ ರಾಕ್ಷಸರು ಯುದ್ಧ ಭೂಮಿಯಿಂದ ಓಡಿ ಹೋದರು. ಯಾವುದೇ ಸಾಧನದಿಂದ ಶಂಖಚೂಡನನ್ನು ಕೊಲ್ಲಲು ಸಾಧ್ಯವಾಗದಿದ್ದಾಗ ಶಿವನು ಸ್ವತಃ ಅವನೊಂದಿಗೆ ಹೋರಾಡಲು ಮುಂದೆ ಬಂದನು. 100 ವರ್ಷಗಳ ಕಾಲ ಶಂಖಚೂಡ ಹಾಗೂ ಶಿವ ಭಯಂಕರವಾಗಿ ಹೋರಾಡಿದರು. ಶಂಖಚೂಡನನ್ನು ಕೊಲ್ಲುವ ಸಲುವಾಗಿ ಶಿವನು ತನ್ನ ತ್ರಿಶೂಲವನ್ನು ಹಿಡಿದನು. ಆಗ ಒಂದು ಅಶರೀರವಾಣಿ ಕೇಳಿಸಿತು. ಓ ಕರ್ತನೆ, ವೇದಗಳು ಹೇರಿದ ಮಿತಿಯನ್ನು ನಿಮ್ಮಿಂದ ಕಡೆಗಣಿಸಬಾರದು. ಶಂಖಚೂಡ ಕೃಷ್ಣನ ರಕ್ಷಾಕವಚವನ್ನು ಧರಿಸಿರುವವರೆಗೂ ಹಾಗೂ ಅವನ ಹೆಂಡತಿ ಪತಿವ್ರತೆಯಾಗಿರುವವರೆಗೂ ಅವನನ್ನು ಕೊಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಆ ಅಶರೀರವಾಣಿಯಾಗಿತ್ತು. ಇದನ್ನು ಕೇಳಿದ ಶಿವನು ಹಾಗೇ ಆಗಲಿ ಎಂದು ಹೇಳಿದನು. ನಂತರ ಮಹಾವಿಷ್ಣುವು ಶಿವನ ಕೋರಿಕೆಯ ಮೇರೆಗೆ ಬ್ರಾಹ್ಮಣನ ವೇಷವನ್ನು ಧರಿಸಿ ಶಂಖಚೂಡನ ಬಳಿ ಹೋಗಿ ಅವನ ರಕ್ಷಾಕವಚವನ್ನು ಭಿಕ್ಷೆಯ ರೂಪದಲ್ಲಿ ಕೇಳಿದನು. ನಂತರ ಆ ರಕ್ಷಾಕವಚವನ್ನು ಧರಿಸಿಕೊಂಡು ಶಂಖಚೂಡನ ವೇಷವನ್ನು ಧರಿಸಿ ತುಳಸಿಯ ಬಳಿ ತೆರಳಿ ಅವಳ ಪಾತಿವ್ರತ್ಯವನ್ನು ಭಂಗಗೊಳಿಸಿದನು. ತುಳಸಿಯ ಪಾತಿವ್ರತ್ಯ ಭಂಗಗೊಳಿಸಿದ ತಕ್ಷಣ ಯುದ್ಧಭೂಮಿಯಲ್ಲಿ ಶಿವನು ಶಂಖಚೂಡನ ಶಿರವನ್ನು ಕತ್ತರಿಸಿದನು. ತುಳಸಿಯ ಪಾತಿವ್ರತ್ಯವನ್ನು ಭಂಗಗೊಳಿಸಿದ್ದಕ್ಕಾಗಿ ಮಹಾವಿಷ್ಣುವನ್ನು ಒಂದು ಕಲ್ಲಾಗುವಂತೆ ತುಳಸಿಯು ಶಪಿಸಿದನು. ಆ ಸಮಯಕ್ಕಾಗಿ ಮಹಾಶಿವನು ಅಲ್ಲಿಗೆ ಬಂದನು. ತನ್ನ ಹಿಂದಿನ ಜನ್ಮದಲ್ಲಿ ತುಳಸಿಯು ಮಹಾವಿಷ್ಣು ತನ್ನ ಪತಿಯಾಗಲೆಂದು ತಪಸ್ಸನ್ನು ಆಚರಿಸಿದ ವೃತ್ತಾಂತವನ್ನು ತಿಳಿಸಿದ. ಹಾಗೆಯೇ ಶಿವನು ಮುಂದುವರಿಸಿ, ತುಳಸಿಯು ತನ್ನ ದೇಹತ್ಯಾಗವನ್ನು ಮಾಡಿದ ನಂತರ ಗಂಡಕಿ ನದಿಯಾಗಿ ಭೂಲೋಕದಲ್ಲಿ ಹರಿಯುತ್ತಾಳೆ. ನಂತರ ತುಳಸಿ ಸಸ್ಯವಾಗಿ ಗಂಡಕಿ ನದಿ ತೀರದಲ್ಲಿ ಹುಟ್ಟುತ್ತಾಳೆ. ಹಾಗೆಯೇ ತುಳಸಿ ಶಾಪದ ಫಲವಾಗಿ ಮಹಾವಿಷ್ಣುವು ಕಪ್ಪು ಕಲ್ಲಾಗಿ ಗಂಡಕಿ ನದಿಯ ತೀರದಲ್ಲಿರುತ್ತಾನೆ. ಅದನ್ನೇ ಶಾಲಗ್ರಾಮ ಎಂದು ಕರೆಯುತ್ತಾರೆ. ಹಾಗೆಯೇ ಸಮುದ್ರದಲ್ಲಿ ಸಿಗುವ ಶಂಖಗಳು ತುಳಸಿಯ ಗಂಡನಾದ ಶಂಖಚೂಡನ ಮೂಳೆಗಳಿಂದ ಮಾಡಲಾಗಿರುತ್ತದೆ. ತುಳಸಿ ಸಸ್ಯ, ಶಂಖ ಹಾಗೂ ಶಾಲಗ್ರಾಮವನ್ನು ಯಾರು ಒಟ್ಟಿಗೆ ಆರಾಧಿಸುತ್ತಾರೋ ಅವರು ಭಗವಂತನ ಪರಮ ಭಕ್ತರಾಗುತ್ತಾರೆ ಎಂದು ಶಿವನು ಹೇಳಿದನು. ಇದನ್ನು ಕೇಳಿದ ನಂತರ ತುಳಸಿ ತನ್ನ ದೇಹತ್ಯಾಗವನ್ನು ಮಾಡಿ ದೈವಿಕ ರೂಪವನ್ನು ಪಡೆದರು. ಕೇಳಿದ್ರಲ್ಲ ಕೇಳುಗರೆ, ಇದಾಗಿತ್ತು ತುಳಸಿಯ ಕಥೆ. ಹಾಗಾಗಿ ಶಿವ ಸಂಬಂಧಿತ ದೇವರುಗಳ ಆರಾಧನೆಯಲ್ಲಿ ಶಂಖ ಹಾಗೂ ತುಳಸಿಯನ್ನು ಉಪಯೋಗಿಸುವುದಿಲ್ಲ. ಶಿವ ಸಂಬಂಧಿತ ದೇವರುಗಳಂದರೆ ಗಣೇಶ ಹಾಗೆ ಸುಬ್ರಹ್ಮಣ್ಯ ಇಂಥರ ದೇವರುಗಳಲ್ಲಿ ತುಳಸಿ ಹಾಗೂ ಶಂಖದ ಉಪಯೋಗ ಏನಿದ್ರು ಮಹಾವಿಷ್ಣುವಿನ ಸಂಬಂಧಿತ ದೇವತೆಗಳಾದಂತಹ ಕೃಷ್ಣ, ವೆಂಕಟೇಶ ಈ ಥರದಲ್ಲಿರುತ್ತೆ. ಇದಾಗಿತ್ತು ಈ ವಾರದ ಕತೆ. ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಗಣೇಶ್ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.